ಸೊ ನಾನು ಸ್ಪೆಷಲೈಸೇಷನ್ನು ಫಸ್ಟ್ MBBS ಮಾಡಿದ್ದು, ಅದಾದಮೇಲೆ ಜನರಲ್ ಮೆಡಿಸಿನ್ ಮಾಡಿದೆ ಇಲ್ಲಿ ಇಂಡಿಯಾದಲ್ಲಿದ್ದಾಗ. ಅಲ್ಲಿ ಹೋದ್ಮೇಲೆ ಇಂಟರ್ನಲ್ ಮೆಡಿಸಿನ್ನು ಮತ್ತೆ ಮಾಡಬೇಕಾಯ್ತು, ಅದನ್ನ ರಿಪೀಟ್ ಮಾಡಬೇಕಾಯ್ತು. ಮತ್ತೆ ಆದಮೇಲೆ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಅಂತ. ಕ್ರಿಟಿಕಲ್ ಕೇರ್ ಮೆಡಿಸಿನ್ ಅಂದರೆ ಅತಿ ಅತಿ ತೀವ್ರ ನಿಗ್ರಹ ಘಟಕ ಅಂತ. ಅಂದರೆ ಈಗ ಎಮರ್ಜೆನ್ಸಿ ಮೆಡಿಸಿನ್ ಅಂದರೆ ಈಗ ಎಮರ್ಜೆನ್ಸಿಯಲ್ಲಿ ನಾನ್ ಲೈಫ್ ಥ್ರೆಟನಿಂಗ್ ಅಂದರೆ ಜೀವ ಹೋಗ್ದಿಲ್ದಂಥವನು ಎಮರ್ಜೆನ್ಸಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾರಿಗೋ ಇಮಿಡಿಯೇಟ್ ಆಗಿ ಡೆಲಿವರಿ ಆಗಬೇಕು ಅಂದ್ರೆ ಅದು ಎಮರ್ಜೆನ್ಸಿ ಇರುತ್ತೆ. ಬಟ್ ಅದು ಎಷ್ಟೊಂದು ಸಲ ಅದು ಜೀವ ಹೋಗ್ದೇನೆ ಇರ್ಬೋದು, ಕಣ್ಣಲ್ಲಿ ಏನೋ ಒಂದು ಬಿದ್ದಿರುತ್ತೆ, ಅದು ಎಮರ್ಜೆನ್ಸಿ, ಬಟ್ ಅದು ಕ್ರಿಟಿಕಲ್ ಅಲ್ಲ. ಕ್ರಿಟಿಕಲ್ ಕೇರ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಡಾಕ್ಟ್ರು ಇಂಟರ್ವ್ಯೂನ್ ಮಾಡಲಿಲ್ಲ ಅಂದರೆ, ಅವರು ಟ್ರೀಟ್ ಮಾಡಲಿಲ್ಲ ಅಂದರೆ ಸತ್ತೋಗ್ತಾರೆ. ಟ್ರೀಟ್ ಮಾಡಿರಲಿಲ್ಲ ಅಂದರೆ ಉಳ್ಕೊಂಡ್ಲೂಬೋದು, ಸಾಯ್ಲೂಬೋದು. ಸೊ ಆ ಥರ ಪೇಷಂಟ್ ನೋಡೋದನ್ನು ಕ್ರಿಟಿಕಲ್ ಕೇರು. ಅದಾದಮೇಲೆ ನ್ಯೂರೋ ಕ್ರಿಟಿಕಲ್ ಕೇರ್ ಅಂತ ಇನ್ನು ಅಡಿಷನಲ್ ಟ್ರೈನಿಂಗ್ ಮಾಡಿದೆ. ನ್ಯೂರೋ ಕ್ರಿಟಿಕಲ್ ಕೇರ್ ಅಂದರೆ ಬ್ರೈನಿಗೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಏನಂದರೆ ಟ್ರಾಮ್ಯಾಟಿಕ್ ಬ್ರೈನ್ ಇಂಜುರಿ ಅಂತಾರೆ, ಅಂದರೆ ಬ್ರೈನ್ಗೆ ಇಂಜುರಿ ಅಂದರೆ ಗಾಯ ಆಗಿರೋದು, ಅದರಿಗೆ ಆಕ್ಸಿಡೆಂಟ್ಸ್ ಆಗಿರುತ್ತಲ್ಲ ಅದು, ಇಲ್ಲ ಅಂದರೆ ಇದು ಬ್ರೈನ್ ಒಳಗೆ ಬ್ಲೀಡಿಂಗ್ ಆಗಿರುತ್ತೆ, ಇಲ್ಲ ಲಾರ್ಜ್ ಸ್ಟ್ರೋಕ್ಸ್ ಆಗಿರುತ್ತೆ, ಆ ಥರದ್ದು ನೋಡ್ಕೊಳ್ಳೋದು. ಸೊ ಇದು ನಮ್ಮ ಸ್ಪೆಷಾಲಿಟಿ, ನಮ್ಮ ಪ್ರಾಕ್ಟೀಸ್.